ತಶ್ಚ ಯೋ ರಾಜ ಸರ್ವಜ್ಞೋ ವಿಜಿತೇಂದ್ರಿಯ ಕೃತಜ್ಞೋ ಧರ್ಮಶೀಲಶ್ಚ ಸರಾಜ ತಿಷ್ಠತೆ ಚಿರಂ. ಎಷ್ಟು ಧರ್ಮಿಷ್ಠಳಂತೆ ಮಾತಾಡ್ತಾಳೆ ಅಂದರೆ, ಮದಮತ್ತನಾಗಬಾರ್ದು, ಎಲ್ಲವನ್ನು ಚೆನ್ನಾಗಿ ಅರಿತು ತಿಳಿದವನಾಗಬೇಕು, ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಬೇಕು. ಇವಳು ಮಾಂಸಾಶಿ ಆದಾಗ ಯಾರು ಕೇಳಬಾರ್ದು. ಆದರೆ ಬೋಧೆ ಮಾಡುವಾಗ ಎಲ್ಲರೂ ಹಾಗೆ ಇರ್ತಾರೆ. ಇನ್ನೊಬ್ಬರಿಗೆ ಹೇಳಲಿಕ್ಕೆ ನಾವು ಯಾವಾಗಲೂ ರೆಡಿ ಇರ್ತೇವೆ. ನಮಗೆ ಆ ನಿಯತ್ತಿಲ್ಲ. ಏನೋ ಒಂದು ಕಾನೂನು ಬಂದ ತಕ್ಷಣ, ಒಮ್ಮೆ ಲಸಿಕೆ ಬಂತು ಅಂತಾದಾಗ ಈ ಲಸಿಕೆ ಸರಿ ಇಲ್ಲ ಅಂತ ಬಬ್ಬೆ ಹೊಡೆದಿದ್ದು ಎಲ್ಲ ಹಿಂದೋಯ್ತು. ಈಗ ಲಸಿಕೆ ಬೇಕು ಅಂತ ವಿದೇಶದವ್ರು ಬಬ್ಬೆ ಹೊಡೆದ ಮೇಲೆ ನಮ್ಮವರಿಗೆ ಬೇಕು ಅಂತ. ಆದರೆ ಅಷ್ಟು ಉತ್ಪಾದನೆ ಒಂದೇ ಸರ್ತಿಗೆ ಇಲ್ಲಿಯ ದೇಶದ ಸಂಖ್ಯೆಗೆ ಅನುಗುಣವಾಗಿ ಮಾಡಲಿಕ್ಕೆ ಕಷ್ಟ ಆದಾಗ ನಮಗೆ ವ್ಯಾಕ್ಸಿನ್ ಕೊಡ್ತಾ ಇಲ್ಲ ಅಂತ ಗಲಾಟೆ. ಅಂದರೆ ಇದು ಒಟ್ಟು ಒಂದು ನೆಪ ಸರಿಯಾಗಿ ಏನು ಇದೆ ಇಲ್ಲ ಅನ್ನೋದನ್ನು ಯೋಚನೆನೇ ಮಾಡದೆ ಪೆದ್ದರ ಹಾಗೆ ವರ್ತಿಸುವಂಥವರನ್ನು ಕಟ್ಟಿಕೊಂಡ್ರೆ ಯಾವ ರೀತಿಯಿಂದಲೂ ಕೂಡ, ಯಾಕೆಂದರೆ ಇದು ನಮ್ಮ ಪರಿಸರ, ನಮ್ಮ ಸೊತ್ತು, ನಮ್ಮ ಜನ, ನಮ್ಮ ಎಲ್ಲೆಲ್ಲೋ ನಮ್ಮತನ ಇದೆ. ಅದರದ್ದು ದೊಡ್ಡದಾಗುವ ನಮ್ಮತನ ಅನ್ನೋದರಲ್ಲಿ ನಾವು ಸೋಲ್ತೇವೆ. ಇಡೀ ದೇಶಕ್ಕೆ ಸಂಬಂಧಪಟ್ಟಂತೆ ನಮ್ಮದು ಅಂತ ಎಚ್ಚರ ಇದ್ದಾಗ ಖಂಡಿತ ಅದರಿಂದ ಲಾಭ ಆಗುತ್ತಿತ್ತು. ಆದರೆ ಅಲ್ಲೆಲ್ಲ ಲಾಭ ತೋರಿಸೋದಿಲ್ಲ. ನಮ್ಮಲ್ಲಿ ನಮ್ಮೊಳಗಿನ ಯೋಚನೆಗಳಿಗೆ ಮಾತ್ರ ಅಪೇಕ್ಷೆ ಪಡ್ತಾನೆ. ಯಾರು ಹೀಗೆ ಬಾಯಿಯನ್ನು ನಾಲಿಗೆಯನ್ನು ಹರಿಯ ಬಿಡುವುದಿಲ್ಲವೋ, ಇಂದ್ರಿಯಗಳನ್ನು ಮನಸ್ಸನ್ನು ಗೆದ್ದಿದ್ದಾನೋ, ಇನ್ನೊಬ್ಬರು ಯಾರಾದರೂ ಉಪಕಾರ ಮಾಡಿದ್ದಾಗ ನಮಗೆ ಅದನ್ನು ನೆನಪಿಸಿಕೊಂಡು ಪ್ರತ್ಯುಪಕಾರ ಮಾಡುವ ಎಚ್ಚರ ಇರುತ್ತೋ, ಅಂದರೆ ನಿಜವಾಗಿ ಉಪಕಾರ ಮಾಡುವುದು ಅಂತಂದರೆ ಯಾವ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ಕೊಟ್ಟದ್ದನ್ನು ಉಪಯೋಗಿಸಲಿಲ್ಲ ಅಂದಾಗ ಸಹಜವಾಗಿ ಅದನ್ನು ಬೇಡಿಕೆ ಇದ್ದಲ್ಲಿಗೆ ವಿದೇಶಕ್ಕೆಲ್ಲ ಅವಶ್ಯವಾಗಿ ಕೊಡಬೇಕಾದದ್ದು ದೇಶ ಸಹ ಯಾವಾಗಲೂ ಚೆಲ್ತಾ ಇತ್ತು. ಕೊಟ್ಟ ತಕ್ಷಣ ನಮ್ಮ ಮಕ್ಕಳಿಗೆ ಕೊಡದೆ ನೀವು ಬೇರೆಯವರಿಗೆ ಕೊಟ್ರಿ ಅಂತ ಜಗಳಾಡಿದರು. ಅವರು ಅದನ್ನು ನೆನ್ಪಿಟ್ಕೊಂಡು ವಾಪಸ್ಸು ಮತ್ತೆ ನಮಗೆ ಇಲ್ಲಿಗೆ ಗಾಳಿಯ ವ್ಯವಸ್ಥೆ ಬೇಕು ಅಂತಂದಾಗ ಆಕ್ಸಿಜನ್ ಸಪ್ಲೈ ಮಾಡಿದ್ದು ನಮ್ಗೆ ಯಾರಿಗೂ ಕಾಣುವುದಿಲ್ಲ. ಮತ್ತೆ ಅದನ್ನು ಆಕ್ಷೇಪ ಮಾಡೋದು, ನಮಗೆ ಕೊಡಲಿಲ್ಲ, ಇನ್ನೆಲ್ಲಿಂದ ನಾವು ತರಿಸ್ಬೇಕು, ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಯಾಕಾಗಲಿಲ್ಲ, ಉತ್ಪಾದನೆ ಮಾಡುವ ಘಟಕ ಓಪನ್ ಮಾಡ್ತೇವೆ ಅಂದಾಗ ತಡೆದು ನಿಲ್ತಾರೆ. ಇದೆಲ್ಲ ತುಂಬ ಕೈಗಾರಿಕೆ ಆಗುತ್ತೆ, ಅನಾಹುತ ಅಂತ. ಈಗ ಬೇಕು ಅಂದಾಗ ನೋಡಿ ನೀವು ಏನನ್ನು ಸ್ಥಾಪನೆಯೇ ಮಾಡಿಲ್ಲ, ಅದರಿಂದ ನಮ್ಮ ದೇಶಕ್ಕೆ ಎಷ್ಟು ಅನಾನುಕೂಲ ಆಯಿತು, ನೀವು ಯಾರಾದರೂ ಕೂಡ ಎಚ್ಚರ ಇದ್ದೀರಾ ಅಂತ ಹೀಗೆ ಏನು ಮಾಡಿದರೂ ನಮ್ಮನ್ನು ಬೈಯೋರಿದ್ದಾಗ ಇನ್ನು ಏನೂ ಮಾಡದೇ ಇದ್ದರೆ ನಾವು ಏನು ಬದುಕಲಿಕ್ಕೆ ಸಾಧ್ಯ ಇದೆ?